ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ವಿದ್ಯಾರ್ಥಿಗಳು ಬಂದು ಇವಾಗ ನನಗೆ ಸೀಟ್ ಅವಶ್ಯಕತೆ ಇಲ್ಲ, ನನಗೆ ಸೀಟ್ ಬೇಡ, ನಾನು ಇವಾಗ ಮ್ಯಾನೇಜ್ಮೆಂಟ್ ಸೀಟ್ ಯಾವುದಕ್ಕನ ಹೋಗ್ತೀನಿ, ನನಗೆ ಇವಾಗ ಅವಶ್ಯಕತೆ ಇಲ್ಲ, ಅವ್ರು ಅಲಾಟ್ ಮಾಡಿರುವಂಥ ಒಂದು ಕಾಲೇಜು ನನಗೆ ಬೇಕಾಗಿಲ್ಲ, ಇವಾಗ KCT ಕೌನ್ಸಲಿಂಗೇ ನಾನು ಅಟೆಂಡ್ ಮಾಡಲ್ಲ, ನೆಕ್ಸ್ಟ್ ನಾನು ಏನು ಸ್ಟೆಪ್ ಮಾಡಬೇಕು ಅಂತಲೂ ಕೂಡ ತುಂಬ ಜನ ಕೇಳಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ. ಅಂದರೆ 23ನೇ ತಾರೀಕು ಒಳಗಡೆ ನೀವು ಇಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಆನ್ಲೈನಲ್ಲೇ ಮಾಡೋಕ್ಕಾಗಲ್ಲ, ನೀವು ಆಫ್ಲೈನ್ಗೆ KA ಆಫೀಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ನನಗೆ ಅವಶ್ಯಕತೆ ಇಲ್ಲ ಈ ಒಂದು ಸೀಟು ಅಂತ ಹೇಳ್ಬಿಟ್ಟು ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕಾಗತ್ತೆ. ಸೊ ಒಂದು ವೇಳೆ ನೀವು ಇವಾಗ ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ಅವ್ರು ಕಮ್ಮಿ ಕೊಡ್ತಿದ್ದಾರೆ, ಹೋಗಿ ಸೇರ್ಕೊಂಡ್ಬಿಡ್ತೀನಿ, ಅಡ್ವಾನ್ಸ್ ಪೇ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಇಲ್ಲಿ ಇದ್ರೆ ಇದ್ದಾತು ಬಿಟ್ಟರೆ ಬಿದ್ದಾತು, ಬಿಟ್ಬಿಡೋಣ ಇದು ಆರಾಮಾಗಿ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಸೇರ್ಕೊಂಡಿದ್ರೆ ಅಂದರೆ ಯಾವುದೇ ಕಾರಣಕ್ಕೂ ಹಂಗಾಗೋದಿಲ್ಲ. ಸೊ ಹಾಗಾಗಿನೇ ಹೇಳ್ತಿದ್ದೀನಿ, ಒಂದು ವೇಳೆ ನೀವಿಲ್ಲಿ ಕ್ಯಾನ್ಸಲ್ ಮಾಡಲಿಲ್ಲ ಅಂತ ಹೇಳೋದಾದರೆ ಇಲ್ಲಿ ಅಡ್ಮಿಷನ್ ಮಾಡೋಕ್ಕಾಗಲ್ಲ. ಅಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಯಾವುದಕ್ಕನ ಹೋಗಿದ್ದೀರಾ ಅಂದರೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲಿ KAನವರು ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ 23ನೇ ತಾರೀಕು ಒಳಗಡೆ ನೀವು ಇಲ್ಲಿ ಸೀಟ್ ಕ್ಯಾನ್ಸಲೇಷನ್, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು ನೋಡಿ, ಅದನ್ನು ನೀವೇನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ KA ವೆಬ್ಸೈಟ್ಗೆ KA ಆಫೀಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೋಬೇಕಾಗುತ್ತೆ. ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಮೇನ್ ಅದು ತಿಂಗು ಪೆನಾಲ್ಟಿ ಬಂದುಬಿಟ್ಟು 5,000 ರೂಪಾಯಿ ಇದೆ, ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೊ ಒಂದು ವೇಳೆ ನೀವು ಎಲ್ಲ ಥರ್ಡ್ ರೌಂಡ್ ತನಕ ಕೂಡ ಹೋಗಿ ನಿಮಗೆ ಕಾಲೇಜು ಕೂಡ ಅಲಾಟ್ ಆಗಿ ನೀವೇನ ಸೇರ್ಕೊಂಡಿಲ್ಲ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಸೆಕೆಂಡ್ ರೌಂಡಲ್ಲಿ ನೀವು ಫೀಸ್ ಕಟ್ಟಿರ್ತೀರ ನೋಡಿ, ಅಂದರೆ ಹೋಲ್ಡ್ ಮಾಡೋಕ್ಕೆ ಸೀಟ್ ಕಟ್ಟಿರ್ತೀರ, ಆ ಅಮೌಂಟನ್ನು ಕೂಡ ತೊಗೊಂಡ್ಬಿಡ್ತಾರೆ, ಮತ್ತು ಅದಕ್ಕಿಂತ ಜಾಸ್ತಿ ಪೆನಾಲ್ಟಿ ಹಾಕ್ತಾರೆ, ಹೇಳೋಕ್ಕಾಗಲ್ಲ, ಲ್ಯಾಕ್ಸ್ ಗಟ್ಟಲೆ ಹಾಕ್ತಾರೆ. ಸೊ ಹಾಗಾಗಿನೇ ದಯವಿಟ್ಟು 23ನೇ ತಾರೀಕು ಒಳಗಡೆ ಏನು ಡಿಸಿಷನ್ ಇತ್ತು ಅಂದರೆ ಮಾಡಿಕೊಂಡು 5,000 ರೂಪಾಯಿನಲ್ಲಿ ಕೆಲಸ ಮುಗಿಸ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ನೀವು ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. KAನವರು ಈ ಒಂದು ವಿಷಯದಲ್ಲಿ ಮಾತ್ರ ಪ್ರತಿ ವರ್ಷ ಸ್ಟ್ರಿಕ್ಟ್ ಆಗಿ ಇದ್ದೇ ಇರ್ತಾರೆ. ಕಾಟಾಚಾರಕ್ಕೋಸ್ಕರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕ ಕೂಡ ಹೋಗ್ಬಿಟ್ಟು ಕೆಲವೊಬ್ರು ಬಿಟ್ಬಿಡ್ತಾರೆ, ಹಂಗೇನೆ ಮ್ಯಾನೇಜ್ಮೆಂಟ್ ಸೀಟು ಯಾವುದಕ್ಕನ ಹೋಗ್ಬಿಡ್ತಾರೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ. 23ನೇ ತಾರೀಕು ಒಳಗಡೆ ಟೈಮ್ ಇದೆ ನಿಮಗೆ, ಬೇಗ ಹೋಗ್ಬಿಟ್ಟು ನೀವು ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ.